ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಿಮಗೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ಆಮೆನ್. ಹಲ್ಲೆಲೂಯಾ. ನೀನು ದೇವರ ಕೃಪೆಯಿಂದ ಬಲ ಹೊಂದ್ಕೋಬೇಕು. ದೇವರಿಗೆ ಸ್ತೋತ್ರ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಹಲ್ಲೆಲೂಯಾ ಪರಮಾತ್ಮ ಯೇಸು ಸ್ವಾಮಿಯಲ್ಲಿ ಒಂದು ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡಿ ಒಂದು ಬಲ ಪಡ್ಕೋ, ಒಂದು ಶಾಂತಿ ಪಡ್ಕೋ, ಒಂದು ಸಮಾಧಾನ ಪಡ್ಕೋ, ಒಂದು ಶಕ್ತಿ ದೇವರ್ಲಿಂತ ಒಂದು ವರದಾನ ಕೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಂದು ಬಲ ಹೊಂದ್ಕೋ. ಹಲ್ಲೆಲೂಯಾ. ಬಲ ಇರ್ಲಿಲ್ಲ ಅಂತಂದ್ರೆ ನಮಗೆ ಪ್ರಾರ್ಥನೆ ಮಾಡಕ್ ಆಗಲ್ಲ. ಬಲ ಇರ್ಲಿಲ್ಲ ಅಂತಂದ್ರೆ ಒಂದು ದೆವ್ವಗಳಿಗೆ ಓಡ್ಸಕ್ ಆಗಲ್ಲ. ಪ್ರಾರ್ಥನೆದಾಗ ಬಲ ಇರ್ಲಿಲ್ಲ ಅಂದ್ರೆ ಒಂದು ರೋಗ ಬಿಡುಗಡೆ ಆಗಲ್ಲ. ಬಲ ಇರ್ಲಿಲ್ಲ ಅಂತಂದ್ರೆ ನಿನಗೆ ಪ್ರಾರ್ಥನೆದಾಗ ಕೂಡಕ ಮನ್ಸೇ ಬರಲ್ಲ. ಬಲ ಬೇಕು. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ದೇವರ ಬಲ ನಮಗೆ ಬೇಕು, ದೇವರ ಶಕ್ತಿ ನಮಗೆ ಬೇಕು, ಪವಿತ್ರಾತ್ಮನ ವರದಾನ ಬೇಕು. ಯಾಕಪ್ಪ ಅಂತಂದ್ರೆ ಬಲ ಇದ್ರೆ ಮಾತ್ರ ಪವಿತ್ರಾತ್ಮಲಿಂತ ತುಂಬಿ ಪ್ರಾರ್ಥನೆ ಮಾಡಿದ್ರೆ ದೆವ್ವಗಳು ಓಡ್ತಾವ. ನಿನ್ ಬಳಿ ಇರೋ ರೋಗ ಆಗ್ಲಿ, ನೀ ಯಾರಿಗೇನೋ ರೋಗ ಸಲಗಾಗಿ ಪ್ರಾರ್ಥನೆ ಮಾಡಿದ್ರೆ ರೋಗ ಬಿಡುಗಡೆ ಆಗ್ತದ. ಆಮೇಲೆ ಹಲ್ಲೆಲೂಯಾ. ಒಂದು ಬಲನೇ ಇಲ್ಲ ಅಂತಂದ್ರೆ ನಿನಗೆ ಪ್ರಾರ್ಥನೆ ಮಾಡಕ್ ಆಗಲ್ಲ. ಬಲದ ಅವಶ್ಯಕತೆ ಆದ ನಿಮ್ಗ. ಆಮೇಲೆ ಹಲ್ಲೆಲೂಯಾ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಿದವನಾಗು. ಬಲ ಬೇಕು. ಯೇಸುವಿನ ಬಲ ನಿನಗೆ ಕೊಡ್ತಾನ. ಯೇಸು ಸ್ವಾಮಿಯ ಬಲ, ಪರಮಾತ್ಮನ ಯೇಸುವಿನ ಬಲ ನಿನಗೆ ಕೊಡ್ತಾನಂತಂದ್ರೆ ನೀನು ದೇವರ ಹತ್ರ ಬೇಡಬೇಕು, ದೇವರ ಹತ್ರ ಕೇಳ್ಬೇಕು. ಏನಂತ ಕೇಳ್ತಿ? ದೇವರೇ ನನಗೆ ಬಲ ಕೊಡು, ದೇವರೇ ನನಗೆ ಶಕ್ತಿ ಕೊಡು, ದೇವರೇ ನನಗೆ ಸಾಮರ್ಥ್ಯ ಕೊಡು, ದೇವರೇ ನನಗೆ ಅಭಿಷೇಕ ಕೊಡು, ನನಗೆ ಪ್ರಾರ್ಥನೆ ಕೂಡಕ್ಕೆ ಒಂದು ಬಲ ಕೊಡು. ಓ ದೇವರಿಗೆ ಸ್ತೋತ್ರ. ನಾನು ನಿಮ್ಗೆ ಹೇಳ್ತೀನಿ, ಅನೇಕ ಜನ ಪ್ರಾರ್ಥನೆ ಮಾಡೋರಾರ ಆದ್ರೆ ದೇವರ ಆತ್ಮಲಿಂತ ಬಲ ಹೊಂದಿದವನಾಗಿರ್ಬೇಕು, ಬಲ ಹೊಂದಿದವರಾಗಿರ್ಬೇಕು. ದೇವರ ಬಲ ಹೊಂದಿದವನಿಗೆ ಪ್ರಾರ್ಥನೆ ಮಾಡ ಮನ್ಸಾಗ್ತದ, ವಾಕ್ಯ ಓದ ಮನ್ಸಾಗ್ತದ. ದೇವರ ಬಲ ಇರ್ಲಿಲ್ಲ ಅಂತಂದ್ರೆ ನಿಮ್ಗೆ ಪ್ರಾರ್ಥನೆ ಮಾಡಕ್ ಆಗಲ್ಲ. ದೇವ್ರಿಗೆ ನಂಬುತ್ತೀನಿ, ದೇವ್ರಿಗೆ ನಡ್ಕೊಂತೀನಿ, ಅದು ಬೇಡ. ನಿಮ್ಮ ವಿಶ್ವಾಸ ಅದದು, ನಿನ್ನ ನಂಬಿಕೆಲಿಂತ ನಡ್ಕೋತಾ ಇದಿ. ನಮ್ಗೆ ಏನಾರ ಬೇಕು, ನಮ್ಗೇನಾನ ಒಂದು ಪರಮಾತ್ಮಲಿಂತ ಒಂದು ಶಕ್ತಿ ಬಲ ಬೇಕು ಅಂತಂದ್ರೆ ನೀನು ಪ್ರಾರ್ಥನೆ ಬೇಡ್ಕೋಬೇಕು. ದೇವರ ಹತ್ರ ಪ್ರಾರ್ಥನೆದಾಗ ಕುಂತು ದೇವರ ಹತ್ರ ಬಲ ಬೇಡ್ಕೋಬೇಕು. ಆಮೇಲೆ ಹಲ್ಲೆಲೂಯಾ. ಬಲ ಇರ್ಲಾರ್ದೆ ನೀನು ದೇವರ ಹತ್ರ ಒಂದು ಶಕ್ತಿ ಕೊಡು, ಅದು ಕೊಡು ಅಂತ ಬರಕ ಬಲ ಇರಬೇಕು. ಮೊದಲು ದೇವರ ಹತ್ರ ಕುಂತು ಕೇಳ್ಬೇಕು, ದೇವರೇ ನನಗೆ ಬಲ ಕೊಡು. ಹಲ್ಲೆಲೂಯಾ. ಒಬ್ಬ ಮನುಷ್ಯ ಯುದ್ಧಕ್ಕೆ ಹೋಗಕತ್ತಾನಂತಂದ್ರೆ ಅವ ತಯಾರಾಗಿರ್ತಾನ. ಯಾವ ವಿಷಯಕ್ಕಾಗಿ ತಯಾರಾಗಿರ್ತಾನ? ಹಲ್ಲೆಲೂಯಾ. ಯುದ್ಧ ಕಲ್ತಿರ್ತಾನ. ಒಂದು ತಲ್ವಾರ ಹತ್ತಿಗೆ ಹೆಂಗ ಇದ ಮಾಡ್ಬೇಕು, ಆಡ್ಬೇಕು, ಹೆಂಗ್ ಹೊಡಿಬೇಕು, ಹೆಂಗಂತ ಗೊತ್ತಿರ್ತದ. ಒಂದು ಬಾಣ ಬೀಸಿದಾಗ ಹೆಂಗ ಅಲ್ಲಿ ಗುರಿ ಇಟ್ಟು ಹೊಡಿಯೋದು ಅವನಿಗೆ ಗೊತ್ತಿರ್ತದ. ಒಂದು ಯುದ್ಧಕ್ಕೆ ಹೋಗಕತ್ತಾನಂದ್ರೆ ರಥ ನಡ್ಸೋದು ಅವನಿಗೆ ಗೊತ್ತಿರ್ತದ, ಕುದುರೆ ಮೇಲೆ ಕುಂತು ಓಡಿಸೋದು ಗೊತ್ತಿರ್ತದ. ಹಂಗಾಗಿ ಯುದ್ಧಕ್ಕೆ ಹೋಗ್ತಾರ ಅವರು. ಏನು ಕಲ್ತೇ ಇಲ್ಲ, ನಾನು ಡೈರೆಕ್ಟ್ ಯುದ್ಧಕ್ಕೆ ಹೋಗ್ತೀನಿ ಅಂದ್ರೆ ಅವ್ರಿಗೆ ಜಯ ಸಿಗೋದಿಲ್ಲ. ಯುದ್ಧ ಅವ್ರು ನೋಡ್ತಿರ್ಬೇಕು, ಚಿಕ್ಕವನಿರಾಗ್ಲಿಂತ ಹೆಂಗ ಎಂತ ಏನು ಅಂತ ಹೆಂಗ್ ಯುದ್ಧ ಆಡ್ತಾರ, ಹೆಂಗ ಅವ್ರ ಜೊತೆಗೆ ಹೋಗಿ ಕಲಿತಿರ್ಬೇಕು, ಕಲ್ತು ಯುದ್ಧಕ್ಕೆ ಹೋಗ್ಬೇಕು. ಹಂಗೆ ಪ್ರಾರ್ಥನೆ ದೇವರ ಹತ್ರ ಅಲ್ಲಿಂತ ಪ್ರಾರ್ಥನೆ ಮಾಡಿ ಕೇಸಿ, ದೇವರೇ ನನಗೆ ಪ್ರಾರ್ಥನದ ಬಲ ಕೊಡು, ನನಗೆ ಪ್ರಾರ್ಥನದ ಶಕ್ತಿ ಕೊಡು, ಪ್ರಾರ್ಥನದ ವರದಾನ ತುಂಬಿಸು ಅಂತ ದೇವರ ಹತ್ರ ಬೇಡಿ ಪ್ರಾರ್ಥನೆದಾಗ ಕೂಡ್ಬೇಕು. ಯಾರ ಹತ್ರ ಬಲ ಅದು ಅವ್ರು ಪ್ರಾರ್ಥನೆದಾಗ ವೀರರಾಗ್ತಾರ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡೋ ಮಗನಾಗ್ತಾನ, ಒಂದು ಪ್ರಾರ್ಥನೆ ಮಾಡೋ ಮಗಳಾಗ್ತಾನೆ. ಡೈರೆಕ್ಟ್ ಆಗಿ ನಾನು ಮ್ಯಾಗ ಪ್ರಾರ್ಥನೆ ಮಾಡ್ತೀನಿ ಅಂತಂದ್ರೆ ಒಂದು ದೆವ್ವ ಓಡಲ್ಲ, ಒಂದು ರೋಗ ಓಡಲ್ಲ. ಒಂದು ರೋಗ ಬಿಡುಗಡೆ ಆಗಬೇಕು, ಒಂದು ರೋಗ ಬಿಟ್ಟು ಹೋಗಬೇಕು, ಒಂದು ದೆವ್ವ ಬಿಟ್ಟು ಹೋಗ್ಬೇಕಂದ್ರೆ ಬಲ ಹೊಂದಿಕೊಂಡಾಗಿರ್ಬೇಕು. ನಾವು ಬಲದ್ಲಿಂತ ತುಂಬಿರ್ಬೇಕು ನಾವು. ಹಲ್ಲೆಲೂಯಾ. ದೇವರ ಕೃಪೆ ನಮ್ಮ ಮೇಲೆ ಇರಬೇಕು. ಇನ್ನೊಂದ್ಸಲ ವಾಕ್ಯ ಓದ್ಕೋಣ. ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಿದವನಾಗು. ಬಲನೇ ಹೊಂದ್ಕೊಂಡಿಲ್ಲ ನೀನು ದೆವ್ವ ಹೆಂಗ ಹೋಗ್ಲಕತ್ತದ? ಬಲನೇ ಹೊಂದ್ಕೊಂಡಿಲ್ಲ ನೀನು ರೋಗ ಹೆಂಗ್ ಬಿಡ್ಸಕ್ ಆಗಲ್ಲ.
ನಿನಗೆ ಇದ್ದದ್ದು ರೋಗ ಬಿ ಬಿಡುಗಡೆ ಆಗಲ್ಲ. ಯಾರಿಗೇನೋ ಅವ್ರಿಗೆ ಆರಾಮಿಲ್ಲ ಅಂತ ಪ್ರಾರ್ಥನೆ ಮಾಡಿದ್ರೆ ಬಿ ಅದಕ್ಕೆ ಹೋಗಲ್ಲ. ಯಾಕಂದ್ರೆ ನಿನ್ ಬಳಿ ಬಲ ಇಲ್ಲ. ಒಂದು ಬಲ ಬೇಕು, ಒಂದು ಬಲ ಇರಬೇಕು ಪ್ರಾರ್ಥನಾದಾಗ. ಏನ್ ಬಲ ಇರಬೇಕು? ನೀನು ಬಲ ಹೊಂದ್ಕೊಂಡವನಾಗಿರ್ಬೇಕು ದೇವರ ಕೃಪೆಯಿಂದ. ಅದು ಯೇಸು ಸ್ವಾಮಿನಿಂದ, ಆ ಯೇಸು ದೇವರಿಂದ ಒಂದು ಬಲ ಹೊಂದ್ಕೊಂಡು ನೀನು ಪ್ರಾರ್ಥನೆದಾಗ ಕುಂತಾಗ ಶೈತಾನಗಳು, ದೆವ್ವಗಳು ಚೆದರೋಡ್ತಾವ, ರೋಗಗಳು ಬಿಟ್ಟು ಹೋಗ್ತಾವ. ಡೈರೆಕ್ಟ್ ಪ್ರಾರ್ಥನಾ ಕೂಡಗತಿ ದೇವರಿಗೆ ಸ್ತೋತ್ರ. ನಿನ್ನ ನಂಬಿಕೆಲಿಂತ ನಿನ್ ಪ್ರಾರ್ಥನಾ ಕೂಡಗತಿ, ನಿನ್ ವಿಶ್ವಾಸ ಮಾಡಿ ಪ್ರಾರ್ಥನಾ ಕೂಡಗತಿ ದೇವರಿಗೆ ಸ್ತೋತ್ರ. ಆ ಪ್ರಾರ್ಥನಾದಾಗ ಬಲ ಇಲ್ಲ ಮಗನೇ, ಆ ಪ್ರಾರ್ಥನಾದಾಗ ಬಲ ಇಲ್ಲ ಮಗನೇ, ಆ ಪ್ರಾರ್ಥನಾದಾಗ ಬಲ ಇಲ್ಲ. ಆ ಪ್ರಾರ್ಥನಾದಾಗ ಜಯ ಬೇಕು. ನಾವು ಮಾಡಿದ ಪ್ರಾರ್ಥನಾದಾಗ ದೇವರು ಈಗ ಕೂಡ್ಸಿದನ ದೇವರಿಗೆ ಸ್ತೋತ್ರ, ಅವಾಗಲೇ ಉತ್ತರ ಬೇಕು. ಹಲ್ಲೆಲೂಯಾ. ಆ ಪ್ರಾರ್ಥನೆ ನೀನು ಮಾಡ್ತಾ ಇರುವಾಗ ದೇವರು ಮಾತಾಡ್ಬೇಕು. ಆ ಬಲಲಿಂತ ತುಂಬಿರ್ಬೇಕು, ಆ ಶಕ್ತಿಲಿಂತ ತುಂಬಿರ್ಬೇಕು. ನೀನು ಪ್ರಾರ್ಥನಾ ಕುಂತುವಾಗ ದೇಹದ ಪ್ರಾರ್ಥನೆ ಅಲ್ಲ, ಪವಿತ್ರಾತ್ಮ ತುಂಬಿ ಪ್ರಾರ್ಥನೆ ಮಾಡಬೇಕು. ನಿನ್ನ ಆಲೋಚನೆದ ಪ್ರಾರ್ಥನೆ ಅಲ್ಲ, ದೇವರ ಬಲದಿಂದ, ಕೃಪೆನಿಂದ ಪರಮಾತ್ಮ ನಿನಗೆ ಕೊಟ್ಟಿರ್ಬೇಕು ಬಲ. ಆ ಪವಿತ್ರಾತ್ಮ ತುಂಬಿ ಪ್ರಾರ್ಥನೆ ಮಾಡಿದರೆ ದೇವರಿಗೆ ಸ್ತೋತ್ರ. ನಿನ್ನ ರೋಗ ಆಗ್ಲಿ, ನೀ ಯಾವ ವಿಷಯಕ್ಕಾಗಿ ಮಾಡ್ತಿದಿ, ಯಾವ ದೆವ್ವಗಳಾಗ್ಲಿ, ಯಾವ ಶೈತಾನಗಳಾಗ್ಲಿ, ಯಾವ ಮಾಟ ಮಂತ್ರಗಳಾಗ್ಲಿ, ಎಲ್ಲ ಪರಮಾತ್ಮ ಬಿಡಿಸ್ತಾನ. ಹಲ್ಲೆಲೂಯಾ. ಎಷ್ಟೋ ಮಂದಿ ತಮ್ಮ ಬುದ್ಧಿಲಿಂತ, ತಮ್ಮ ಶಕ್ತಿಲಿಂತ ಕೂಡ್ತಾರಲ್ಲ. ದೇವರಿಗೆ ಸ್ತೋತ್ರ. ಹಂಗ್ ಕೂಡ ತಪ್ಪ ಇಲ್ಲ, ಸರಿಯಾದ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ನಿನಗೆ ಪ್ರಾರ್ಥನೆ ಬರಲಿಲ್ಲ ಅಂತಂದ್ರೆ ದೇವರ ಹತ್ರ ಪ್ರಾರ್ಥನದ ಶಕ್ತಿ ಕೇಳು, ಪ್ರಾರ್ಥನದ ವರದಾನ ಕೇಳು. ನನಗೆ ಪ್ರಾರ್ಥನಾ ಕಲಿಸು, ನಿನ್ನ ಬಲ ನನಗೆ ಕೊಡು ಅಂತ ಕೇಳು. ದೇವರ ಬಲ ಬೇಕು. ನಡೆಯುವಾಗ ಬೇಕು, ಕೂಡುವಾಗ ಬೇಕು, ಬರುವಾಗ ಬೇಕು, ಹೋಗುವಾಗ ಬೇಕು. ಪ್ರತಿಯೊಂದು ವಿಷಯಕ್ಕಾಗಿ ಬಲ ಬೇಕು. ಹಲ್ಲೆಲೂಯಾ. ದೇವರ ವಾಕ್ಯಲಿಂತಾನೆ ಬಲ ಸಿಗ್ತದ, ಪ್ರಾರ್ಥನೆದಾಗ ಬಲ ಸಿಗ್ತದ, ದೇವರ ಹತ್ರ ಬೇಡ್ತಾ ಇರುವಾಗ ಬಲ ಸಿಗ್ತದ. ನಾನು ಡೈರೆಕ್ಟ್ ಆಗಿ ದೇವರನ್ನ ನಂಬಿದೆ, ಓಕೆ ದೇವರಿಗೆ ಸ್ತೋತ್ರ, ನೀ ನಂಬಿದೆ, ನಿನಗೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಸಂತೋಷ ಆಯ್ತು. ಆ ಪ್ರಾರ್ಥನೆದಾಗ ಬಲ ಇಲ್ಲ, ನೀ ನಡೆಯುವಾಗ ಬಲ ಇಲ್ಲ, ನಿರಾಶೆ ಆಗಿಬಿಟ್ಟಿದೆ, ಬಲ ಇಲ್ಲ. ಬಲ ಇದ್ರೆ ನಿರಾಶೆ ಆಗಲ್ಲ, ಬಲ ಇದ್ರೆ ಸಂತೋಷಲಿಂತ, ಆನಂದಲಿಂತ ತುಂಬಿರ್ತೀರಿ. ಬಲ ಇಲ್ಲ, ಬಲ ಪಡ್ಕೋ. ಬಲ ಹೆಂಗ್ ಸಿಗ್ತದೆ? ಯೇಸುವಿನ ನಾಮದಲ್ಲಿ ಬಲ ಸಿಗ್ತದ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಕೋ. ಹಲ್ಲೆಲೂಯಾ. ಹೆಂಗ ನೋಡ್ರಿ ವಾಕ್ಯ ಓದ್ಕೊ, ಇನ್ನೊಂದ್ಸರಿ ಓದ್ಕೊಂಡು. ನನ್ನ ಮಗನೇ ಅಂತ ಏನು? ನನ್ನ ಮಗನೇ, ನನ್ನ ಮಗಳೇ, ನನ್ನ ಮಗನೇ ಅಂತ ಹೌದು. ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ, ನೀನು ಡೈರೆಕ್ಟ್ ನೀನು ಪ್ರಾರ್ಥನೆ ಮಾಡಬೇಕು. ಓಕೆ, ಯೇಸುವಿನ ಬಲ ಹೊಂದ್ಕೋಬೇಕು, ಪವಿತ್ರಾತ್ಮನ ಬಲ ಬೇಕು, ತಂದೆಯ ಬಲ ಬೇಕು. ಯೇಸು ಸ್ವಾಮಿಯ ಬಲ ಹೊಂದ್ಕೊಂಡು ಅವನು ಪ್ರಾರ್ಥನೆಗೆ ಕುಂತ್ರೆ ದರ್ಶನಗಳು ಕಾಣ್ತವ, ದರ್ಶನಗಳನ್ನು ನೋಡ್ತಿದ್ವಿ. ಯೇಸು ಸ್ವಾಮಿ ಬಲ, ದೇವರ ಹತ್ರ ಬಲ ಹೊಂದ್ಕೊಂಡು ಪ್ರಾರ್ಥನಾ ಕೂಡು. ಬಲ ಯಾವಾಗ ಸಿಗ್ತದ್ರಿ? ಮತ್ತೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಬಲ ಹೊಂದ್ಕೋಬೇಕಾದ್ರೆ ನೀನ್ ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದ. ಏನ್ ಕಷ್ಟ ಪಡ್ಬೇಕು? ರಾತ್ರಿಗೆ ಎದ್ದೇಳಬೇಕು, ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಕೊಡ್ಬೇಕು, ವಾರಕ್ಕೆ 1 ಸಲ 2 ಸಲ ಉಪವಾಸ ಮಾಡ್ಬೇಕು, ವಾಕ್ಯ ಓದ್ತಾ ಇರ್ಬೇಕು, ಲೋಕದ ಕಡೆಗೆ ಗಮನ ಕೊಡ್ಬಾರ್ದು, ಮೊಬೈಲ್ ಕಡೆಗೆ ಗಮನ ಕೊಡ್ಬಾರ್ದು. ಯಾಕ್ರಿ? ನೀ ಬಲ ಹೊಂದ್ಕಾಕತ್ತಿದಿ. ಹಲ್ಲೆಲೂಯಾ. ನೀನ್ ಬಲ ಹೊಂದ್ಕೋತ್ತಿಗೆ ನೀನು ಒಂದು ಇದ್ ಮಾಡ್ಬೇಕಾಗ್ತದ, ತ್ಯಾಗ ಮಾಡ್ಬೇಕಾಗ್ತದ. ಏನ್ ತ್ಯಾಗ? ರಾತ್ರಿ ನಿದ್ದೆ, ಬೆಳಗಿನ ಜಾವ ಎದ್ದು ಪ್ರಾರ್ಥನಾ ಕೊಡ್ಬೇಕು, ವಾರಕ್ಕೆ 2 ಸಲ ಉಪವಾಸ, 1 ಸಲ ಉಪವಾಸ ಮಾಡ್ಬೇಕು. ಲೋಕದಾಗ ಜ್ಞಾನ ಇರಬಾರ್ದು, ಲೋಕದ ಆಲೋಚನೆ ಇರಬಾರ್ದು, ವಾಕ್ಯ ಅನುಸಾರವಾಗಿ ನಡೀತಿರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ನನಗೆ ಬಲ ಕೊಡು, ನನಗೆ ಶಕ್ತಿ ಕೊಡು, ನನಗೆ ಸಾಮರ್ಥ್ಯ ಕೊಡು, ನನಗೆ ಅಭಿಷೇಕ ಕೊಡು ಅಂತ. ಹಲ್ಲೆಲೂಯಾ. ಬಲ ಇದ್ದವನ ಬಲ್ಲಿ ಪರಮಾತ್ಮನ ಬಲ ಯಾರಿಗೆ ಕೊಡ್ತಾನೋ, ಪರಮಾತ್ಮ ಯಾವ ಮಗಳಿಗೆ ಯಾವ ಮಗನಿಗೆ ಬಲ ಕೊಡ್ತಾನೋ, ಶೈತಾನನ ಒಳಗಡೆ ಆಗಲ್ಲ ಅವರು, ಲೋಕದ ಒಳಗಡೆ ಆಗೋದಿಲ್ಲ ಅವರು, ಕೆಟ್ಟ ಆಲೋಚನೆದಾಗಿಲ್ಲ. ಯಾಕಂದ್ರೆ ಅವ್ರ ಬಳಿ ಬಲ ಇರ್ತದ. ಪರಮಾತ್ಮನ ಬಲ, ಕ್ರಿಸ್ತ ಯೇಸುವಿನಲ್ಲಿರೋ ಬಲ ಅವರಿಗೆ ಕೊಡ್ತಾನ. ಆ ಸ್ವಭಾವ, ಆ ದೇವರ ಸ್ವಭಾವ ಬರ್ತದ, ಯೇಸು ಸ್ವಾಮಿ ಸ್ವಭಾವ ಬರ್ತದ. ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದುವನಾಗು. ಓಕೆನಾ? ಯೇಸು ಸ್ವಾಮಿಯ ಬಲ ಕೊಡ್ತಾನಲ್ಲ, ಯೇಸು ಸ್ವಾಮಿಯ ಸ್ವಭಾವ ಬರ್ತದ. ಆ ಸ್ವಭಾವ ತಕ್ಕಂತ ಪ್ರಾರ್ಥನಾ ಮಾಡ್ತಾ 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 ನೀನು ಬಲ ಹೊಂದ್ಕೊಂಡು ಸಾಮರ್ಥ್ಯ, ಅಭಿಷೇಕ, ವರದಾನಗಳು ಹೊಂದ್ಕೋಬಹುದು. ಪೈಲ ಬಲ ಹೊಂದ್ಕೋ. ಬಲ ಬೇಕು ಪ್ರತಿಯೊಬ್ಬ ಮಕ್ಕಳಿಗೆ. ದೇವರ ಮಕ್ಕಳಿಗೆ ಬಲ ಇಲ್ಲಾರ್ದೆ ನಡೆಯಲ್ಲ. ಒಂದು ಬಲ ಅಂತಂದ್ರೆ ಏನು? ದೇವರು ಕೊಡೋ ಧೈರ್ಯ.
ಆಮೆನ್ ಹಲ್ಲೆಲೂಯಾ ದೇವರು ಕೂಡ ಧೈರ್ಯ. ಬಲ ಅಂದ್ರೆ ಏನು? ಧೈರ್ಯ ಅದ. ಕ್ರಿಸ್ತ ಯೇಸುವಿನಲ್ಲಿ ಇರೋ ಬಲ ನಿಂಬಲ್ಲಿ ಯಾವ್ದಂತಂದ್ರೆ ದೇವರು ಧೈರ್ಯ ಕೊಟ್ಟಾನ, ಆಮೆನ್ ಹಲ್ಲೆಲೂಯಾ ದೇವರು ವಾಕ್ಯ ಕೊಟ್ಟಾನ, ಸ್ತೋತ್ರ ಪರಮಾತ್ಮ ವಚನ ಕೊಟ್ಟಾನ, ಪರಮಾತ್ಮ ಸಾಮರ್ಥ್ಯ ಅಭಿಷೇಕ ಕೊಟ್ಟಾನ. ಬಲನೇ ಇಲ್ಲ ಅಂತಂದ್ರೆ ಸೋಸ್ತು ನಿರಾಸೆ ಹಿಂಗೆ ಕೊಡ್ಬೇಕಾಗ್ತದೆ. ದೇವ್ರ ಪ್ರಾರ್ಥನೆ ಕೇಳವಲ್ಲ, ಪ್ರಾರ್ಥನೆ ಕೇಳ. ನಿಮ್ಮಲ್ಲಿ ಬಲ ಅದಲ್ಲ, ನಂಬಿಕೆ ಇಟ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಬಲ ಇರ್ತದೆ. ದೇವರಿಗೆ ಸ್ತೋತ್ರ. ಕ್ರಿಸ್ತ ಯೇಸು ನನ್ನಲ್ಲಿ ಯಾನ, ಆಮೆನ್ ಹಲ್ಲೆಲೂಯಾ ಧೈರ್ಯ ಬರ್ತದ. ದೇವರಿಗೆ ಸ್ತೋತ್ರ ಕ್ರಿಸ್ತ ಯೇಸು ನನ್ನಲ್ಲಿ ಯಾನ ಅಂತ ಬಹಳ ಧೈರ್ಯ ಬರ್ತದ. ಅದಕ್ಕೆ ಬಲ ಅಂತಾರ. ಅದಕ್ಕೆ ಶಕ್ತಿ ಧೈರ್ಯ ಬರ್ತದೆ. ಧೈರ್ಯ, ಅಭಿಷೇಕ, ಸಾಮರ್ಥ್ಯ, ಶಕ್ತಿ, ಬಲ ಇದ್ದಾಗ ಒಂದ್ ಟೈಮ್ ನೀವು ಪ್ರೇರಣೆ ಮಾಡ್ಲಿಲ್ಲ, ಎಲ್ಲಿಗಾನ ಟೈಮ್ ಸಿಕ್ಕಿಲ್ಲ, ಎಲ್ಲಿಗಾನ ಬಲ ಅದ ನಿನ್ನಲ್ಲಿ ಹತ್ರ, ಧೈರ್ಯ ಅದ. ಹಲ್ಲೆಲೂಯಾ ಅರ್ಧ ರಾತ್ರಿಗೆ ಹೋಗ್ತಾ ಇರುವಾಗ ಎಲ್ಲ ಬಲ ಅದ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ನಿನಗೆ ಕೊಟ್ಟಿರೋ ಬಲ ಅದ, ನಮಗ ಕೊಟ್ಟಿರೋದು ಬಲ ಅದ. ಹಲ್ಲೆಲೂಯಾ. ರಾತ್ರಿ ಎಲ್ಲೇ ಸಿಗಬಿದ್ದಿ ಪ್ರಾರ್ಥನಾ ಮಾಡ್ತಾರೆ, ಏನೋ ಶಕ್ತಿಗಳು, ಅಂಧಕಾರ ಶಕ್ತಿಗಳು ಅಲ್ಲೇ ನಿಂತ ಸ್ಥಾನದಾಗೆ ನೀನು ಪ್ರಾರ್ಥನೆ ಮಾಡಿ ಓಡಂದ್ರೆ ಓಡ್ತದೆ. ಯಾಕೆ? ಬಲ ಅದ ನಿಂಬಲ್ಲಿ. ಹಲ್ಲೆಲೂಯಾ. ಬಲ ಇರ್ಲಿಲ್ಲ ಅಂತಂದ್ರೆ ನಂಬಿಕೆ ಇಟ್ಕೊಂಡು ಕುಂತೇನಿ, ದೇವರು ಕಾರ್ಯ ಮಾಡವಲ್ಲ ಅಂತಂದ್ರೆ ಬಲ ಇಲ್ಲ ನಿಂಬಲ್ಲಿ, ನಿರಾಶೆ ಆಗಿದಿ. ಬಲ ಅಂದ್ರೆ ಧೈರ್ಯ ಕೊಡ್ತಾನೆ ನಿನಗ. ಬಲ ಹೊಂದ್ಕೋಬೇಕು, ನಿರಾಶೆ ಆಗಲ್ಲ. ಅವಾಗ ಬಲ ಹೊಂದ್ಕೊಲಿಲ್ಲ ಅಂದ್ರೆ ನಿರಾಶೆ ಆಗ್ತದೆ. ಬಲ ಅದಂದ್ರೆ ನಿರಾಶೆ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿ ಇರುವ ಕೃಪೆಯಿಂದ ಬಲ ಹೊಂದಿದವನಾಗು. ಬಲ ಯಾಕೆ ಹೊಂದವಲ್ಲಿದಿ ಮಗಳೇ? ಬಲ ಯಾಕೆ ಹೊಂದವಲ್ದಿ ಮಗನೇ? ಬಲ ಯಾಕೆ ಹೊಂದವಲ್ದಿ? ಏನ್ ಪ್ರಾಬ್ಲಮ್ ಆದ? ಪ್ರಾರ್ಥನದ ಪ್ರಾಬ್ಲಮ್ ಆದ. ಏನ್ ಪ್ರಾಬ್ಲಮ್ ಆದ? ವಾಕ್ಯದ ಪ್ರಾಬ್ಲಮ್ ಆದ. ಏನ್ ಪ್ರಾಬ್ಲಮ್ ಆದ? ಲೋಕದ ಕಡೆಗೆ ಪ್ರಾಬ್ಲಮ್ ಆದ. ಹಲ್ಲೆಲೂಯಾ. ಇಲ್ಲ ರೀ, ನಾ ನಂಬೋದಿ. ಓಕೆ, ದೇವರಿಗೆ ಸ್ತೋತ್ರ. ನಂಬಿದಿ, ಬಲ ಹೊಂದಿದವನಾಗ್ಬೇಕು. ಆಮೆನ್ ಕ್ರಿಸ್ತ ಯೇಸುವಿನಲ್ಲಿ ಕೃಪೆಯಿಂದ ಬಲ ಹೊಂದಿದವನಾಗಬೇಕು. ಬಲ ಹೊಂದಿದವನಾಗಿದ್ದಂದ್ರೆ ಇವತ್ತು ನಿರಾಶೆ ಆಗೋದಿಲ್ಲ ನೀನು. ಬಲ ಹೊಂದಿದವನಾಗಿದ್ದಂದ್ರೆ ಇವತ್ತು ಧೈರ್ಯ ಕಳ್ಕೋದಿಲ್ಲ ನೀನು. ಹಲ್ಲೆಲೂಯಾ. ಬಲ ಬಲ ಹೊಂದ್ಕೊಂಡೆ ಅಂತಂದ್ರೆ ಪರಮಾತ್ಮ ನಿನಗೆ ಆ ಧೈರ್ಯ ಕೊಡ್ತಾನ. ಎಂತ ಶೈತಾನಗಳು, ಮಾಟ ಮಂತ್ರಗಳು, ರೋಗಗಳು ಯಾವಾಗ ನಿನ್ನ ತಂಟೆಕ ಬರಲ್ಲ. ಕಾರಣ ಕ್ರಿಸ್ತ ಯೇಸುವಿನಿಂದ ಕೃಪೆಯಿಂದ ನಿನಗೆ ಬಲ ಹೊಂದಿದ್ದಾಗ, ಬಲ ಹೊಂದಿದ್ದಾಗಿ. ಆಮೆನ್ ಹಲ್ಲೆಲೂಯಾ. ಧೈರ್ಯ ಬೇಕು. ಧೈರ್ಯ ಅಂತಂದ್ರೆ ಬಲ ಹೊಂದಿದವನಿಗೆ ಧೈರ್ಯ ಆದ. ನನ್ನ ತಂದೆ ನನಗ ಕಾಪಾಡ್ತಾನ, ನಾನು ಪ್ರಾರ್ಥನೆದಾಗ ಕೂಡ್ತೇನೆ, ನನಗೆ ಪ್ರಾರ್ಥನದ ಶಕ್ತಿ ಅದ, ನನಗೆ ಪ್ರಾರ್ಥನದ ಸಾಮರ್ಥ್ಯ ಅದ. ನಾನು ಮಾಡುವ ಪ್ರಾರ್ಥನೆ ದೇವರು ಇಮಿಡಿಯೇಟ್ ಉತ್ತರ ಕೊಡ್ತಾನ. ಹಲ್ಲೆಲೂಯಾ. ಬಲ ಇದ್ದವನ ಬಲ್ಲಿ ಪ್ರಾರ್ಥನೆ ಉತ್ತರ ಇಮಿಡಿಯೇಟ್ ಬರ್ತದ. ಆಮೆನ್ ಹಲ್ಲೆಲೂಯಾ ಬಲ ಬೇಕು ನಮಗೆ. ಹಲ್ಲೆಲೂಯಾ ಬಲ ಇರ್ಲಿಲ್ಲ ಅಂತಂದ್ರೆ ನಿರಾಶಾಗಿ ಕೇಸಿ ನಮ್ಮ ಪ್ರಾರ್ಥನೆ ಕೇಳವಲ್ಲ. ದೇವರು ನಮ್ಮ ಪ್ರಾರ್ಥನೆ ಕೇಳವಲ್ಲ. ತಂದೆ ನನ್ನ ಪ್ರಾರ್ಥನೆ ಕೇಳವಲ್ಲ. ಯಾಕೋ ನನ್ನ ಪ್ರಾರ್ಥನೆ ನಿರಾಶೆ ಆಗಕತ್ತಿದಿ. ಕಾರಣ ಬಲ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಆ ಕೃಪೆಯಿಂದ ಬಲ ಹೊಂದ್ಕೊಂಡು ಆಮೆನ್ ಬಲ ಇತ್ತಂದ್ರೆ ನಿರಾಶೆ ಆಗೋದಿಲ್ಲ ಮಕ್ಕಳೇ. ಹಲ್ಲೆಲೂಯಾ. ಬಲ ಇತ್ತಂದ್ರೆ ನಿರಾಶೆ ಇವತ್ತು ನೀನು ಆಗೋದಿಲ್ಲ, ಯಾರು ಆಗೋದಿಲ್ಲ. ಬಲ ಇರಬೇಕು. ಹಲ್ಲೆಲೂಯಾ. ಎಲ್ಲೇ ನಾವು ಒಂದು ಊರು ಬಿಟ್ಟು ಬೇರೆ ಊರಿಗೆ ಹೋದೆ, ನಾನು ಒಂಟಿ ಆಗೀನಿ, ನನ್ನ ಸಂಗಡ ದೇವರನ್ನ ವಾಕ್ಯ ಹೇಳಲ್ಪಡ್ತಾ ಪ್ರತಿಯೊಬ್ಬರ ಮಕ್ಕಳ ಜೊತೆ ದೇವ್ರು ಹಿರೇ ಇರ್ತಾನೆ. ದೇವರಿಗೆ ಸ್ತೋತ್ರ. ಅವಾಗ ನಾನು ನಿರಾಶೆ ಆಗಿನಿ, ಹೆಂಗ್ ಮಾಡೋದು ಏನು? ದೇವರಿಗೆ ಸ್ತೋತ್ರ. ಬಲ ಇತ್ತಂದ್ರೆ ನೀ ಎಲ್ಲಿ ನಿರಾಶೆ ಆಗೋದಿಲ್ಲ. ಈ ಊರಲ್ಲ, ಬೇರೆ ಊರಿಗೆ ಹೋದ್ರೆ ಬಿ ನಿರಾಶೆ ಆಗಲ್ಲ. ಯಾಕ? ಕರ್ತನು ನಿನ್ನ ಸಂಗಡನ, ನೀನು ಬಲ ಹೊಂದಿದವನಾಗಿದ್ದಿ. ಅಲ್ಲಿ ಬಿ ನೀ ನಿರಾಶೆ ಆಗೋದಿಲ್ಲ. ನೀ ಬೇರೆ ಹೋಗಿದ್ದಿ, ಬೇರೆ ಊರಾಗಿದ್ದಿದಿ, ಭಯ ಪಡಬೇಡ. ನೀನ್ ಬಲ ಹೊಂದ್ಕೋ, ನಿನ್ ಶಕ್ತಿ ಹೊಂದ್ಕೋ. ನಿನಗೆ ಧೈರ್ಯ ಕೊಡ್ತಾನೆ ದೇವರು. ನಿನ್ನ ಬಲ ಹೊಂದಿದವನಾಗಿದೆ ಅಂತಂದ್ರೆ ನಿನ್ನ ಹಿಂದ ದೇವ ದೂತನ ನಿಂದಿರ್ಸ್ತಾನ. ಆಮೇಲೆ ಹಲ್ಲೆಲೂಯಾ. ನನ್ನ ಮಕ್ಕಳು ಎಲ್ಲಿ ಬಲ ಕಳ್ಕತ್ತಾರ, ದೇವದೂತರಿಗೆ ಅಪ್ಪಡೇ ಕೊಡ್ತಾನ ತಂದೆ. ನನ್ನ ಮಕ್ಕಳು ಎಲ್ಲಿ ನಿರಾಶೆ ಆಗಕತ್ತಾರ, ದೇವದೂತರಿಗೆ ಅಪ್ಪಡೇ ಕೊಡ್ತಾನ. ಹೋಗ್ರಿ, ಅವರಿಗೆ ಬಲ ಕಳ್ಕೊಕತ್ತಾರ, ಬಲ ಕೊಡ್ರಿ ಅಂತ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಹಲ್ಲೆಲೂಯಾ ಅರ್ಥ ಆಗ್ಲಕತ್ತದ. ದೇವರಿಗೆ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿ ನಾವು ಒಂದು ಬಲ ಹೊಂದ್ಕೋಬೇಕು. ಆಮೆನ್ ಇವತ್ತಲಿಂತ ನಿಮ್ಮ ಪ್ರಾರ್ಥನಾ ದೇವರ ಹತ್ರ ಬಲ ಹೊಂದ್ಕೋರಿ. ತಂದೆ ನನಗೆ ಒಂದು ಬಲ ಕೊಡು ಅಂತ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ ನನಗೆ ಬಲ ಕೊಡು, ದೇವರೇ ನನಗೆ ಶಕ್ತಿ ಕೊಡು, ದೇವರೇ ನನಗೆ ಸಾಮರ್ಥ್ಯ ಕೊಡು, ಅಭಿಷೇಕ ಕೊಡು. ನನಗೆ ಬಲ ಬೇಕು. ಪರಮಾತ್ಮನೇ ನನಗೆ ಬಲ ಕೊಡು. ಹಲ್ಲೆಲೂಯಾ. ದೇವರು ನಿಮ್ಗೆ ಬಲ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಕರ್ತನು ನಿಮ್ಗೆ ಬಲ ಕೊಡಕತ್ತನ ಮಕ್ಕಳೇ.
ದೇವರಿಗೆ ಸ್ತೋತ್ರ. 7 ಜನಕ್ಕ ದೇವರು ಬಲ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಿಮ್ಗ ಬಲ ಕೊಡಕತ್ತ ಅನೇಕ ಮಂದಿ ವಾಕ್ಯ ಕೇಳ್ತಾರೋ ಅವರಿಗೆ ದೇವರ ಬಲ ಕೊಡಕತ್ತಾನ. ಒಂದು ಬಲ ಹೊಂದ್ಕೊಳಾಗ್ರಿ. ಪರಮಾತ್ಮ ನಿಮ್ಗೆ ಬಲ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಂತ ಪ್ರಾರ್ಥನೆ ಮಾಡು. ಸ್ತೋತ್ರ. 1ನೇ ವಚನ, ಸ್ವಾಮಿ ನನ್ನ ಮಗನೇ ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು ಎಂಬುದಾಗಿ ಸ್ವಾಮಿ ನಿನ್ನ ಕೃಪೆಯಿಂದಲೇ ಸ್ವಾಮಿ ನಿನ್ನ ಮಕ್ಕಳು ಸ್ವಾಮಿ ಬಲ ಹೊಂದಿದವರಾಗ್ತಾರೆ. ಕಾಯಿ ಸ್ತೋತ್ರ. ನಿನ್ನ ಬಲವೇ ನಮಗೆ ಆಧಾರವಾಗಿ ನಡೆಸ್ತದೆ. ಕಾಯಿ ಸ್ತೋತ್ರ. ನಿನ್ನ ಬಲವೇ ನಮಗೆ ಧೈರ್ಯ ಕೊಟ್ಟು ನಡೆಸ್ತದೆ. ಮುಖಾಂತರ ಸ್ವಾಮಿ ಎಲ್ಲ ನಿನ್ನ ಮಕ್ಕಳಿಗೆ ಬಲ ಸಿಗ್ಲಿ, ಆಶೀರ್ವಾದ ಸಿಗ್ಲಿ, ಕೃಪೆಯಿಂದ ನಡೆಸು ರಾಜ್ಯ. ಸ್ತೋತ್ರ. ಪ್ರತಿಯೊಂದರ ಮಕ್ಕಳೊಟ್ಟಿಗೆ ನಿನ್ನ ಮಾತಾಡಿದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಪ್ರಭು. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.